ಮಂತ್ರಾಲಯಕ್ಕೂ ಕೂಡ ನೀರಿನ ಸಮಸ್ಯೆ ತಟ್ಟಿದೆ. ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿಗೆ ತತ್ವಾರ ಶುರುವಾಗಿದೆ. ಪುಣ್ಯ ಸ್ನಾನ ಮಾಡಲು ರಾಯರ ಭಕ್ತರು ಪರದಾಡ್ತಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನೀರಿಗಾಗಿ ಭಕ್ತರ ಅಲೆದಾಟ. ಬರಿದಾದ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ ನೀರಿಲ್ಲದೆ ಭಕ್ತರು ಪರದಾಡ್ತಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದ ಬಹುತೇಕ ಭಾಗಗಳಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿದೆ. ಶುರುವಾಗಿದೆ. ಅದರಲ್ಲೂ ಕೂಡ ನಮ್ಮ ಪ್ರಾಂತದಲ್ಲಿ ಬಿಸಿಲುಗಾಲ, ಅತಿ ಬಿಸಿಲುಗಾಲ ಎರಡೇ. ನದಿಯಲ್ಲಿ ನೀರಿಲ್ಲ, ಮತ್ತು ಜಲಾಶಯದಲ್ಲಿ ಸ್ವಲ್ಪ ಪ್ರಮಾಣದ ನೀರಿನ ಶೇಖರಣೆ ಇದೆ. ಆದ್ದರಿಂದ ನದಿಯಲ್ಲಿ ಈಗಾಗಲೇ ಗೇಟ್ಗಳನ್ನು ಮುಚ್ಚಿದ್ದಾರೆ. ಇನ್ನು ಭಕ್ತರಿಗೆ ಯಾವುದೇ ಅಸೌಕರ್ಯವಾಗಬಾರ್ದು ಅಂಥೇಳಿ ನಾವು ನಮ್ಮ ಮಂತ್ರಾಲಯದ ಮಠದ ವತಿಯಿಂದ ಬೋರು ಹಾಕಿ ತನ್ಮೂಲಕವಾಗಿ ನೀರಿನ ಸರಬರಾಜು ಮತ್ತು ನದಿಯಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಹರಿವು ಇರುವಂತಹ ಅಲ್ಲಿಂದ ಪಂಪ್ ಮಾಡಿ ಶುದ್ಧೀಕರಿಸಿ ಅದನ್ನು ಕುಡಿಯಲಿಕ್ಕೆ, ಸ್ನಾನಕ್ಕೆ ಇತ್ಯಾದಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ಶವರ್ಗಳನ್ನು ಕೂಡ ಏರ್ಪಾಟು ಮಾಡಿ ಭಕ್ತರಿಗೆ ಸೌಕರ್ಯವನ್ನು ನಾವು ಮಾಡ್ತೇವೆ. ಪುಣ್ಯ ಸ್ನಾನ ಮಾಡುವುದಕ್ಕೆ ಪರದಾಡ್ತಿದ್ದಾರೆ ರಾಯರ ಭಕ್ತರು. ಮಂತ್ರಾಲಯಕ್ಕೆ ಬರುವಂತಹ ಭಕ್ತರಿಗೆ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿ ಸುಬುಧೇಂದ್ರ ತೀರ್ಥರು ಹೇಳಿದ್ದಾರೆ.